ಇವನು ನೋಡಿದರೆ ಅಷ್ಟದಿಕ್ಕುಗಳು ಡೀಲ್, ಇವನ ಒಪ್ಪದಿದ್ರೆ ಸಾಮ್ರಾಟ್ ಚಕ್ರವರ್ತಿ ಡೀಲ್. ಬಡಚಿ ಗ್ರಾಮದ ಲೆಕ್ಕಾಧಿಕಾರಿ ಈತ ಒಬ್ಬ ಗಂಡ ಸತ್ತ ಮಿಂಡನಂತೆ ವರ್ತನೆ ಮಾಡುತ್ತಿದ್ದಾನಂತೆ. ಹಲವಾರು ವರ್ಷಗಳಿಂದ ಬಡಚಿ ಗ್ರಾಮದಲ್ಲಿ ಸೇವೆ ಸಲ್ಲಿಸುತ್ತಾ ಚಿಕ್ಕ ರೈತರು ಈತ ಮಾಡಿದ ಹಲ್ಕಟ್ಗಿರಿ ಕೆಲಸಕ್ಕೆ ಅಥಣಿ ತಹಶೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯದ ದ್ರಾಕ್ಷಿ ಬೆಳೆ ಅನುದಾನ ಪಡೆಯುವ ನಾವು ಈ ನಾಲಾಯಕ ಗ್ರಾಮ ಲೆಕ್ಕಾಧಿಕಾರಿ ಕೆಲವು ರಾಜಕಾರಣಿ ಮುಖಂಡರ ದೋಸ್ತಿ ಮಾಡಿಕೊಂಡು ಏಜೆಂಟರ ಮೂಲಕ ಬಂದ ಅನುದಾನದಲ್ಲಿ ಅಪರಾಧಪ್ರ ಮಾಡಿಕೊಂಡಿದ್ದಾನೆ ಅಂತ ಕೆಲವು ರೈತರು ಆರೋಪ ಮಾಡಿ ದೂರು ನೀಡಿದ್ದು ಇರುತ್ತದೆ. ಹಾಗಾದರೆ ಈತ ಏನು ಸತ್ಯ ಹರಿಶ್ಚಂದ್ರ ಅಲ್ಲ. ಚಿಕ್ಕ ರೈತರು ಈತನ ಮೇಲೆ ದೂರು ಕೊಟ್ಟಿದ್ದು ಸತ್ಯ ಇದೆ. ಮಾತಿನಲ್ಲಿ ಸತ್ಯ ಹರಿಶ್ಚಂದ್ರ, ಆದರೆ ಮಾಡುವ ಕೆಲಸ ಮಾತ್ರ ಹರಾಮಿ ಕೆಲಸವಂತೆ. ಈ ಸಂಪೂರ್ಣ ವಿಷಯಗಳನ್ನು ನಾವು ಸಾರ್ವಜನಿಕರಿಂದ ಕೇಳಿಕೊಂಡಾಗ ಖುದ್ದಾಗಿ ನಾವೇ ಪರಿಶೀಲನೆ ಮಾಡಬೇಕು ಅಂತ ತಿಳಿದುಕೊಂಡು ಮೌಖಿಕವಾಗಿ ಜನನ ಪ್ರಮಾಣ ಪತ್ರ ಕೇಳಲು ಹೋದಂಥ ಸಂದರ್ಭದಲ್ಲಿ ಪತ್ರಕರ್ತರೇ ಜನಿಸಿದ ಮಗು ಈ ಗ್ರಾಮದಲ್ಲಿ ಇರೋದಿಲ್ಲ, ಮತ್ತೊಂದು ಗ್ರಾಮದಲ್ಲಿ ಜನಿಸಿರುತ್ತದೆ, ಕಾನೂನು ರೀತಿ ಕೊಡಲು ಬರೋದಿಲ್ಲ, ನಾನು ನಿಷ್ಠಾವಂತ ಅಧಿಕಾರಿ, ಹಾಗೆ ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ಹೇಳಿಕೊಂಡಿದ್ರು. ಆ ಮಾತು ಕೇಳಿ ನಾವು ಈತ ಸತ್ಯ ಹರಿಶ್ಚಂದ್ರ ಅಂತ ತಿಳಿದುಕೊಂಡಿದ್ವಿ. ಈತನ ಮೇಲೆ ಸಾಕಷ್ಟು ದೂರುಗಳು ಕೇಳಿ ಬಂದಿದ್ದವು. ಈತ ಮಾಡಿದ ಕೆಲವು ಜಮೀನು ಪ್ರಕರಣಗಳು ತಹಶೀಲ್ದಾರ್ ಕಚೇರಿಯಲ್ಲಿ ವರದಿ ನಕಲು ಕೇಳಿದರೂ ಕೂಡ ಕೊಡಲು ಹಿಂದೇಟು ಹಾಕ್ತಿದ್ದಾನೆ. ಹಾಗೆ ಹಿಂದೂ ಧರ್ಮದ ದೇವಸ್ಥಾನದ ಜಮೀನನ್ನು ಬೇರೆ ದೇವಸ್ಥಾನಕ್ಕೆ ಹಂಚಿಕೊಂಡಿರುವ ವಿಷಯ ಕೇಳಿ ಬಂದಿದ್ದು, ಅಲ್ಪಸಂಖ್ಯಾತರ ಧರ್ಮಕ್ಕೆ ಮಾಡಿಕೊಂಡ ವಿಷಯ ಕೇಳಿ ಬಂದಿದ್ದು, ಅದು ಎಷ್ಟು ಸತ್ಯ ಅನ್ನುವ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ದಾಖಲೆ ಸಮೇತ ಇಡ್ತೇವೆ. ಆದರೆ ಈತ ಮಾಡಿದ ಕೆಲಸಗಳನ್ನು ನೋಡಿದಾಗ ದುಡ್ಡು ಇದ್ದವರು ಮಾತ್ರ ಈತನ ಹತ್ರ ಹೋಗಬೇಕು, ಇಲ್ಲವಾದರೆ ನಿಷ್ಠಾವಂತ ಅಧಿಕಾರಿ ಆಗ್ತಾನೆ, ದುಡ್ಡು ಇದ್ದರೆ ಹರಾಮಿ ಅಧಿಕಾರಿ ಆಗ್ತಾನಂತೆ. ಈತ ಮಾಡಿದ ಪ್ರಕರಣ ಕೇಳ್ತಾ ಹೋದರೆ ಸಾಕು ಈತನಿಗೆ ದುಡ್ಡಿನ ಹುಚ್ಚು ಹಿಡಿದಿದೆ ಅನ್ನುವ ಪ್ರಶ್ನೆ ಹುಡ್ತಾ ಇದೆ. ಬಸ್ ಪಾಸ್ ಮಾಡಿಕೊಳ್ಳುವ ಶಾಲಾ ಮಕ್ಕಳು ಪ್ಲಾಟ್ ರಹವಾಸಿ ಅಂತ ಪಡೆದುಕೊಳ್ಳಲು 500 ರೂಪಾಯಿ ಈತನಿಗೆ ಕೊಡಬೇಕಂತೆ. ಈ ಮಕ್ಕಳ ಕಿವಿ ಮಾತು ಕೇಳಿದಾಗ ಖುದ್ದಾಗಿ ಅಥಣಿಯಲ್ಲಿರುವ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್ಗಳನ್ನು ಬಡ್ಚಿ ಗ್ರಾಮಕ್ಕೆ ವರ್ಗಾವಣೆ ಮಾಡಿಕೊಡಲು ಕೇಳಿದಾಗ ಮಾಡಲು ಬರೋದಿಲ್ಲ, ಆದರೂ ನಾನು ಮಾಡಿಕೊಡ್ತೇನೆ, ಕೊಡಬೇಕಾದ್ರೆ ರೇಷನ್ ಕಾರ್ಡ್, ಮತದಾರರ ಕಾರ್ಡ್, ಜಾತಿ ಮತ್ತು ಆದಾಯ ಆನ್ಲೈನ್ ಮೂಲಕ ಹಾಕಿಕೊಂಡು ಸಂಪೂರ್ಣ ದಾಖಲೆ ಕೊಡಲು 15,000 ರೂಪಾಯಿ ಆಗುತ್ತದೆ ಅಂತ ಮಾತನಾಡ್ತಾನೆ. ಇಷ್ಟು ಯಾಕೆ ಅಂತ ಕೇಳಿದಾಗ, ನನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಾಲು ಹೋಗುತ್ತೆ, ಅದಕ್ಕೆ ನೀವು ನನ್ನ ಕೈ ಬೆಚ್ಚಗೆ ಮಾಡಬೇಕು ಅಂತಾನಂತೆ. ಇದನ್ನು ಯಾರ ಮುಂದೆ ಹೇಳಿಕೊಂಡು ಆ ಫಲಾನುಭವಿಯ ಹೆಸರು ಏನು, ಆತನ ಹತ್ತಿರ ಹೋದ ವ್ಯಕ್ತಿ ಯಾರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಮಾತಿನಲ್ಲಿ ಸತ್ಯ ಹರಿಶ್ಚಂದ್ರ ಇದ್ದು ಮಾಡುವ ಕೆಲಸ ಯಮದೂತನಂತೆ ಕೆಲಸ, ಬುದ್ಧಿಯಲ್ಲಿ ಶಕುನಿ ಕೆಲಸ, ಮೇಲಾಧಿಕಾರಿ ಎದುರು ನಾರದನ ಕೆಲಸ, ಸಮಾಜದ ಮುಖಂಡರ ಮುಂದೆ ಕರ್ಣನಂತೆ ವರ್ತನೆ ಮಾಡುವುದು ನೋಡಿದಾಗ ಈತನ ಗೋಳು ಕನ್ನಡ ನಟ ಉಪೇಂದ್ರನ ಸಿನಿಮಾ ನಾನವನಲ್ಲ ಅನ್ನುವ ಬುದ್ಧಿವಂತ ಸಿನಿಮಾ ನೆನಪಿಗೆ ಬರುತ್ತೆ. ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಹಾಗೆ ಈ ಪಂಡಿತನ ಗೋಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇರುವುದು ನೋಡಿದ್ರೆ ಆತ ಹೇಳಿಕೊಂಡಂತೆ ಇವರು ಕೂಡ ಶಾಮೀಲಾಗಿದ್ದಾರೇನೋ. ಇದನ್ನ ಏಕಾಂಗಿಯಾಗಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಹೇಗೆ ಮಾಡಲು ಸಾಧ್ಯ ಅನ್ನುವ ಮಾತಿಗೆ ಸಾರ್ವಜನಿಕರು ಈತನ ವರ್ತನೆ ನೋಡಿದಾಗ ಶೇರ್ಚಾಟ್ನಲ್ಲಿ ಬರುವ ಡೀಲ್ ಮಗ ಡೀಲ್, ಅಷ್ಟು ದಿಕ್ಕಿನಲ್ಲಿ ಡೀಲ್ ಒಪ್ಪಿಕೊಳ್ಳದೆ ಇದ್ರೆ ಸಾಮ್ರಾಜ್ಯ ಡೀಲ್ ನೆನಪಿಗೆ ಬರುವಂತೆ ಮಾಡ್ತಿದ್ದಾನೆ. ಈ ಸಂಪೂರ್ಣ ವಿಷಯಗಳನ್ನು ಕೇಳಿಕೊಂಡಾಗ ಈತ ಮಾಡಿದ ಹಗರಣ ಮತ್ತು ಹಲ್ಕಟ್ಗಿರಿ ಹೊಣೆಗಾರರು ಯಾರು ಅನ್ನುವುದನ್ನು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸಾಕ್ಷಿ ಆಧಾರದ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಇಡಲಿದ್ದೇವೆ. ಸಾರ್ವಜನಿಕರು ಮಾತನಾಡುತ್ತಿರುವಂತೆ ಈತನಿಗೆ ಧರ್ಮದ ಏಟುಗಳು ಬೀಳುವುದು ಖಚಿತ ಅನ್ನುವ ಮಾತುಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇವೆ.